ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಿರೋಂಥದ್ದು ಆಲೂ ಕಬಾಬು. ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಕಬಾಬ್ ಥರನೇ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಆ ಥರದವರು ಈ ಥರ ಆಲೂ ಕಬಾಬ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಅದ್ರ ಫೀಲೇ ಈ ಆಲೂ ಕಬಾಬಲ್ಲಿರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಲೇ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಾತ್ರ ನಾನು ಮಾಡಿದ್ದೆ, ತುಂಬ ಅಂದರೆ ಇಷ್ಟ ಆಯಿತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಎರಡು ಆಲೂಗೆಡ್ಡೆನ ಚಿಪ್ಪೆ ತೆಗೆದ್ಬಿಟ್ಟು ಹಾಗೆ ನಾನು ಅದಕ್ಕೆ ಬೇಕಾ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ನೀರಿಗೆ ಹಾಕ್ಕೊಳ್ಳಿ, ಯಾಕೆ ನೀರಿಗೆ ಹಾಕಲಿಲ್ಲ ಅಂದರೆ ಆಲೂಗೆಡ್ಡೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಸ್ಟವ್ ಹಚ್ಚಿ ಒಂದು ಬಟ್ಲು ಇಟ್ಕೊಂಡು ನಾನು ನೀರನ್ನು ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಂಥ ಆಲೂಗೆಡ್ಡೆ, ಕಟ್ ಮಾಡಿ ಇಟ್ಕೊಂಡಂಥ ಆಲೂಗೆಡ್ಡೆನ ನಾನು ಆ ಬಟ್ಲಿಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ನಾವೀಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, 2 ನಿಮಿಷ ಆದ ನಂತರ ನಾನು ಅದನ್ನೆಲ್ಲ ಆಲೂಗೆಡ್ಡೆನ ನೀರಲ್ಲಿ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಈಗ ಕಬಾಬ್ ಮಾಡೋದಕ್ಕೆ ಯಾವ ಥರ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮದ್ದಿಗೆ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, ಹಾಗೆ ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಮುಖಾಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ತೆಳ್ಳಗೆ ಮಾಡ್ಕೊಬೇಡಿ. ಕಬಾಬ್ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಚೆನ್ನಾಗಿ ಎಲ್ಲದನ್ನು ಒಟ್ಟಿಗೆ ಚೆನ್ನಾಗಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೇಮ್ ವೆಜ್ ಕಬಾಬ್ ಥರ ಇರುತ್ತೆ. ಸೇಮ್ ನೀವು ನಾನ್ ವೆಜ್ ತಿಂತೀರಲ್ಲ ಅದೇ ಥರ ವೆಜ್ ಕಬಾಬ್ ಬರುತ್ತೆ. ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವ್ರು ನೋಡಿ ಈ ಥರ ಮಾಡಿಕೊಂಡ್ರೆ ವೆರಿ ತುಂಬ ಈಸಿ ಮೆಥಡ್. ಜಸ್ಟ್ ಒಂದು 5-10 ನಿಮಿಷದಲ್ಲೇ ಆಗೋವಂಥದ್ದು ಇದು ಫುಡ್ಡು ಹೇಳಬೇಕು ಅನ್ನೋದಾದರೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಈಗ ಮದುವೆ ಮನೆಯಲ್ಲೇ ಆಲೂ ಕಬಾಬ್ ಅಂತ ಮಾಡ್ತಾರೆ ನೋಡಿ, ಅದೇ ರೀತಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಬೇಯಿಸಿಟ್ಟಂತಹ ಪೊಟೊಟೊನ ಹಾಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಒಂದು ಅರ್ಧ ಭಾಗ ಬೇಯಿಸಿದ್ರೆ ಪೊಟೊಟೊ ಸಾಕು. ತುಂಬಾ ಜಾಸ್ತಿ ಬೇಯಿಸಬೇಡಿ. ಹಸಿದು ಹಾಕಿದ್ರೆ ಯಾಕೆಂದರೆ ಒಳಗಡೆ ಬೆಂದಿರಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ 5 ನಿಮಿಷ ಬೇಯಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಬಾಬ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಂಚೆನೇ ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಈಗ ಆಲ್ರೆಡಿ ಸ್ವಲ್ಪ ಬಿಸಿ ಆಗಿದೆ. ನೋಡಿ, ಎಣ್ಣೆ ಬಿಸಿ ಆದ ನಂತರ ನಾನೀಗ ಒಂದೊಂದೇ ಹಾಕೋತಾ ಇದ್ದೀನಿ. ನೀವು ಸ್ಪೂನಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೂ ಕೈಯಲ್ಲಾದರೂ ಹಾಕ್ಕೋಬೋದು. ನಾನೀಗ ಕೈಯಲ್ಲೇ ಹಾಕೋತಾ ಇದ್ದೀನಿ ಒಂದೊಂದೇ ಹಾಕಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಮಾತ್ರ ಈ ಥರ ಮಾಡಿ ಖಂಡಿತ ಚೆನ್ನಾಗಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದೂ ನಾನು ಹಾಕ್ಕೊಂಡು ಈಗ ನಾನು ತಿರುಗಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಒಂದು ಜಾರಲ್ಲಿ. ನೋಡಿ, ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಯಾಕೆಂದರೆ ಫಸ್ಟ್ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ನಿಧಾನಕ್ಕೆ ಬಿಡಿಸ್ಕೊಳ್ತಾ ಹೋದರೆ ಸರಿ ಹೋಗುತ್ತೆ. ಇದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಒಂದು 2 ಸೆಕೆಂಡಲ್ಲಿ ಬೇಗನೆ ಬೆಂದೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಹಿಂಗೆ ತಿರುಗಿಸ್ತಾ ಇದ್ದರೆ ಅದು ಬೇಗ ಬೆಂದ್ಕೊಳ್ಳುತ್ತೆ. 2 ಸೈಡು ಆರಾಮಾಗಿ ಬೆಂದುತ್ತೆ. ಯಾಕೆಂದರೆ ಪೊಟೊಟೊ ಆಲ್ರೆಡಿ ಬೆಂದಿರುತ್ತಲ್ವ, ಅದಕ್ಕೋಸ್ಕರ. ಫೈನಲ್ ಆಗಿ ಆಲೂ ಕಬಾಬ್ ರೆಡಿ ಆಯ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಆಗಿದೆ. ಇದನ್ನು ನಾನು ಎಣ್ಣೆನ ಸೋರಿಸ್ಕೊಂಡು ಒಂದು ಪ್ಲೇಟ್ಗೆ ನಾನು ಎತ್ತಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಆ ಫ್ಲೇವರ್ ಅಂತೂ ನಾನ್ ವೆಜ್ಜಲ್ಲಿ ತಿಂದಂಗೆ ಅನಿಸುತ್ತೆ. ನಿಮಗೆ ಮಾತ್ರ ಯಾರಾದರೂ ನಾನ್ ವೆಜ್ ತಿಂತಿದ್ರೆ ನಾವು ನಾನ್ ವೆಜ್ ತಿಂತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಈ ಥರ ಮಾಡ್ಕೊಂಡು ತಿಂದರೆ ಅದ್ರ ಫೀಲ್ ನೀವು ಖಂಡಿತ ಕಂಡ್ಕೊಳ್ತೀರಾ. ಫೈನಲಾಗಿ ಎಲ್ಲದೂ ಆಲೂ ಕಬಾಬ್ನ ನಾನು ರೆಡಿ ಮಾಡಿಕೊಂಡೆ. ಫೈನಲಾಗಿ ಒಂದು ಪ್ಲೇಟ್ಗೆ ನಾನೀಗ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಈ ನಾನು ಮಾಡಿದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.